ಸಿದ್ದರಾಮಯ್ಯನವರು ಶ್ರೀರಾಮ ಇದ್ದ ಹಾಗೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಂತ್ರಾಲಯ ಶ್ರೀಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಚ್ ಆಂಜನೇಯ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ಸಿದ್ದರಾಮಯ್ಯನವರು ಶ್ರೀರಾಮ ಇದ್ದಂತೆ ಅಂತ. ಅದೇ ಹೇಳಿಕೆಗೆ ಮಂತ್ರಾಲಯ ಶ್ರೀಗಳ ಬೇಸರ. ರಾಮ ಎಲ್ಲಾ ರೀತಿಯ ಅನುಕರಣೀಯ ಆದರ್ಶ ವ್ಯಕ್ತಿ. ಶ್ರೀರಾಮನನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋದಿದೆಯಲ್ಲ, ಇದು ತಪ್ಪು. ಸಿದ್ದರಾಮಯ್ಯನವರು ರಾಮನ ಹೆಸರನ್ನ ಇಟ್ಕೊಂಡಿದ್ದಾರೆ. ಆದ್ದರಿಂದ ರಾಮನ ಆದರ್ಶಗಳನ್ನ ಸಿದ್ದರಾಮಯ್ಯನವರು ಪಾಲಿಸಲಿ, ಅವರನ್ನ ನಾವು ಅಭಿನಂದಿಸೋಣ ಎಂದಿದ್ದಾರೆ ಶ್ರೀಗಳು. ರಾಮನ ಆದರ್ಶಗಳನ್ನ ಸಿಎಂ ಸಿದ್ದರಾಮಯ್ಯನವರು ಅನುಸರಿಸಲಿ, ಅದನ್ನ ಪಾಲಿಸಲಿ, ಆಗ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಎಂದಿದ್ದಾರೆ ಮಂತ್ರಾಲಯದ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಗಳು. ಅನುಕರಣೀಯ ಆದರ್ಶ ವ್ಯಕ್ತಿ. ಆದ್ದರಿಂದ ನಾವು ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ. ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ, ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ. ನೀನು ಹೇಗಿರಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ದೃಷ್ಟಾಂತವನ್ನು ಕೊಡೋದು ರಾಮನಂತೆ ನೀ ಇರು ಅಂತ. ಆದ್ದರಿಂದ ರಾಮನ ಹೆಸರನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆದ್ದರಿಂದ ರಾಮನ ಆದರ್ಶ, ರಾಮನ ಒಂದು ವಿಶೇಷವಾದ ಜನಾನುರಾಗ ಅವರು ಪಡೀಲಿ, ಅವರನ್ನು ನಾವು ಕೂಡ ಅಭಿನಂದಿಸೋಣ. ಇವತ್ತು ರಾಮ ಅನ್ನುವಂತಹವನು ಎಲ್ಲ ರೀತಿಯಿಂದಲೂ ಅನುಕರಣೀಯ ಆದರ್ಶ ವ್ಯಕ್ತಿ. ಆದ್ದರಿಂದ ನಾವು ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ. ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ, ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ. ನೀನು ಹೇಗಿರಬೇಕು ಅಂತ ಹೇಳುವಾಗ ಎಲ್ಲರೂ ಕೂಡ ಒಂದು ದೃಷ್ಟಾಂತವನ್ನು ಕೊಡೋದು ರಾಮನಂತೆ ನೀ ಇರು ಅಂತ. ಆದ್ದರಿಂದ ರಾಮನ ಹೆಸರನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆದ್ದರಿಂದ ರಾಮನ ಆದರ್ಶ, ರಾಮನ ಒಂದು ವಿಶೇಷವಾದ ಜನಾನುರಾಗ ಅವರು ಪಡೀಲಿ, ಅವರನ್ನು ನಾವು ಕೂಡ ಅಭಿನಂದಿಸೋಣ.